ನಾನಂತೂ ಆ ಲಸ್ಮಕ್ಕನ್ನ ಸುಮ್ಮನೆ ಬಿಡಲ್ಲ. ಅವಳು ನರಕ ಅನುಭವಿಸ್ಬೇಕು. ಹಂಗೆ ಮಾಡ್ತೀನಿ ಹೆಜ್ಜೆಜಿಗೂ. ಇನ್ನೊಂದ್ಸಲ ಎಲೆಕ್ಷನ್ ಸವಸ ಬೇಡ ಅನ್ಬೇಕು. ಹಂಗೆ ಮಾಡ್ತೀನಿ ಸಾವ್ಕಾರ್ರೆ ನಾನು. ನನ್ನನ್ನೇನೆ ಒಂದು ತಿಂಗಳು ಊರಿಂದ ಆಚೆ ಹಾಕಂಗೆ ಮಾಡ್ಬಿಟ್ಲು ಅಯ್ಯಮ್ಮ. ಅಯ್ಯೋ ಶಂಕರಣ್ಣವು ನಡಿ ಮೊದಲು, ಈಗ ಆಗಿರೋದೇ ಸಾಕು. ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೂ ಒಂದು ವರ್ಷ ತಕ ಊರಿಂದ ಆಚೆ ಇರಂಗೆ ಆದತ್ತು. ಸುಮ್ಮನೆ ನಡಿ. ಎಲ್ಲೈತಲ್ಲ ಗುಡ್ಲು ತಿಪ್ಪೆ? ನಮ್ಮ ಹೊಲ್ತಾಗೆ ಇತ್ತಲ್ಲ, ಅದೇನು ಚೆನ್ನಾಗೈತಾ? ಹ್ಞೂ ಸಾವ್ಕಾರ್ರೆ ಚೆನ್ನಾಗೈತಿ. ನೀವು ಆ ಗುಡ್ಲಕ್ಕೆ ಹೋಗಿಲ್ವಲ್ಲ ಎಂದೂ. ಇಲ್ಲೇ ಕೆಳಗ್ಲು ಗುಡ್ಲಕ್ಕೆ ಹೋಗ್ತಾ ಇದ್ರಿ. ಅಲ್ಲಿ ಮ್ಯಾಗ್ಲು ಗುಡ್ಲು ಇನ್ನೂ ಚೆನ್ನಾಗೈತಿ. ನೀವು ಅದ್ಲಕ್ಕೆ ಸ್ಯಾನೆ ಹೋಗಲ್ವಲ್ಲ, ಅದ್ರೊಳಗೆ ಎಂದು ಹೋಗಿಲ್ಲ ಅನ್ಸತಿ ಒಂದು 6 ತಿಂಗಳಿಂದ. ಅದಕ್ಕೆ ಗೊತ್ತಿಲ್ಲ. ಬಲ್ ಚೆನ್ನಾಗೈತಿ. ಇಲ್ಲಿ ಕೆಳಗ್ಲು ಗುಡ್ಲಿಗಿಂತನ ಮ್ಯಾಗ್ಲು ಗುಡ್ಲು ಅಲ್ಲೇ ಇದ್ದರೆ ಚಂದ. ಹೆಂಗೂ ಹೊಲ್ತಾಗೆ ಇದ್ದಂಗೂ ಆಗುತ್ತೆ. ಹೊಲ್ತಾಗೆ ಇದ್ದಂಗೆ ಆಗುತ್ತೆ. ಆದರೆ ರಾತ್ರಿಗೆ ಯಪ್ಪ ಸೊಳ್ಳೆ ಕಟ್ದಂಗೆ ಮನಿಕೆ ಮಕ್ಕಾಗಲ್ಲ ಕಣ್ಲ ತಿಪ್ಪೆ. ಏನು ಮಾಡೋಕ್ಕಾಗುತ್ತೆ ಸಾವ್ಕಾರ್ರೆ? ಈಗ ಏನು ಮಾಡೋಕ್ಕೋಗಿ ಅದೇನೋ ಅಂತಾರಲ್ಲ ಗಾದೆನ, ಗಣೇಶನ್ ಮಾಡೋಕ್ಕೋಗಿ ರಪ್ಪಾಯನ್ ಮಾಡಿದ್ರು ಅಂತಾನ. ಹಂಗಾಯ್ತು ಈಗ ಅಲಸ್ಮಕ್ಕನ್ನ ಹೆಂಗಾದ್ರೂ ಮಾಡಿ ಸಿಗಾಕ್ಸ್ಬೇಕು ಅಂತಾನ ಏನೇನೋ ಮಾಡಿದೆ. ಕೊನೆಗೆ ನಿಮ್ಮ ಬುಡಕೆ ಬಂತು. ಏನು ಮಾಡೋಕ್ಕಾಗಲ್ಲ. ಬರ್ರಿ ಇವಾಗ ನೋಡೋಣ ಮೊದಲು. ಓ ಏನ್ರಣ ಎಲ್ಲ ದೊಡ್ಡ ಮನುಷ್ಯರೆಲ್ಲ ಐತ್ಲಾಗ ಹೋಗ್ತಾ ಇದ್ರೆ ಒಟ್ಟಿಗೇನೆ ಯಾಕನ? ಏನು ಸಮಾಚಾರ? ಏನು ಸಮಾಚಾರ ಅಂತೆ ಇಡೀ ಊರಿಗೆ ಗೊತ್ತೈತೆ, ಇವನಿಗೆ ಗೊತ್ತಿಲ್ವೇನು? ಗೊತ್ತು ನೀವೆಲ್ಲನ ಲಸ್ಮಕ್ಕೈನ ಲಂಚದ ವಿಷಯದಲ್ಲಿ ಸಿಗಾಕಿಸ್ಬೇಕು ಅಂತ ಹೋಗಿದ್ದು. ಆಮೇಲೆ ನೀವೇ ಸಿಗಾಕೊಂಡಿದ್ದು. ನಿಮ್ಮನ್ನ ಒಂದು ತಿಂಗಳು ಊರಿಂದ ಆಚೆಗಿಕ್ಕವ್ರೆ ಅಂತಲೂ ಗೊತ್ತು. ಓ ಇವಾಗ ಎಲ್ಲಿಗೆ ಪಯಣ ಅಂತ ಕೇಳಿದೆ. ಎಲ್ಲಿ ಹೋಗ್ತೀರಾ, ಎಲ್ಲಿರ್ತೀರಾ ಒಂದು ತಿಂಗಳು ತಕನ? ನೋಡ್ದೆ ಅಂದ್ರೆ ತಿಪ್ಪೆ ಈ ಕುರಿಸಿದ್ದನ್ನ ಇವತ್ತು ಹೆಂಗೆ ಮಾತಾಡ್ತಾನೆ. ನನ್ನ ಎದುರು ನಿಂತ್ಕೊಂಡು ಮಾತಾಡೋಕ್ಕೆ ಎದುರ್ತಿದ್ದವನು ಅಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತೀರಾ ಅಂತ ನಮ್ಮನ್ನೇ ಪ್ರಶ್ನೆ ಕೇಳ್ತಾನಲ್ಲ ಇವನು. ಎಷ್ಟು ಮಟ್ಟಿಗಿದ್ದಾನು? ಲೇ ಕುರಿಸಿದ್ದ, ನಿನ್ಗೆ ಯಾಕಲ್ಲ ಬೇಕು ನಮ್ಮ ಸುದ್ದಿ? ನಾವು ಎಲ್ಗ ಹೋಗ್ತೀವಿ ಎಲ್ಲ ಗೊತ್ತಿದ್ದು ಏನು ಹಂಗ್ಸಕ್ಕೆ ಕೇಳ್ತೀಯ? ಎಲ್ಗೆ ಹೊಟ್ಟಿದ್ದೀರಾ ಅಂತಾನ? ನೀನು ತಿಥಿ ಮಾಡಕ್ಕೆ ಹೋಗ್ತೀವಿ. ಅಯ್ಯೋ ಸಾವ್ಕಾರ್ರೆ ಕೇಳಿ ಸುಮ್ಮನೆ ತಮಾಷೆಗೆ. ಅಲ್ಲ ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಬಿಡ್ರಿ ಸಾವ್ಕಾರ್ರೆ. ನನಗಂತೂ ಆ ವಿಷಯ ಕೇಳಿ ಬೇಜಾರಾಗ್ಬಿಡ್ತು. ನಿಮ್ಗೆ ಹಿಂಗಾಗೈತಲ್ಲ ಅಂತಾನ. ನಾನು ತಿಥಿ ಮಾಡೋದಿರಲಿ. ಆಮೇಲೆ ಒಂದು ತಿಂಗಳು ತಕನ ಸೊಳ್ಳೆ ಕೊಟ್ಟು ಕಡಿಸ್ಕೊಂಡು ನೀವು ಮೂವರಲ್ಲಿ ಯಾರ್ದಾನ ಒಬ್ರು ತಿಥಿ ಮಾಡಂಗೆ ಆಗಿದತ್ತು. ಹುಷಾರಾಗಿರ್ರಿ. ಅದು ಅಲ್ದೇನೆ ಹೊಲ್ದಾಗಿರ್ತೀರ. ರಾತ್ರಿ ಹೊತ್ತಾಗ ಕರೆಂಟ್ ಇರಲ್ಲ, ಯಾತಿರಲ್ಲ, ಕಣದಿ ಬತ್ತಿರ್ತವೆ. ಹುಷಾರು ಅಂತ ಹೇಳ್ದೆ ಅಷ್ಟೇನೆ. ಹೋಗ್ರಿ. ಲೇ ಕುರಿಸಿದ್ದ, ಎಷ್ಟೆಲ್ಲ ಮಾತಾಡ್ತೀಯ? ನೆಟ್ಟಗೆ ನಿನಗೆ ಇರಕ್ಕೊಂದು ಮನೆ ಇಲ್ಲ. ಹೋಗಲ್ಲ ಸುಮ್ಮನೆ ಕುರಿ ಮೇಯಿಸ್ಕೊಂಡು. ಮೊದಲು ಮನೆ ಕಟ್ಕೊಂಬದ್ ನೋಡು, ಆಮೇಲೆ ಇಲ್ಲಿ ಬಂದು ಹಂಗಸ್ವಂತೆ. ಹೋಗ. ಐತೆ ಕಣ್ಲ ಕುರಿಸಿದ್ದ ನಿನಗೆ. ನಮ್ಮನ್ನೇ ಆಡ್ಕೊಂತೀಯ? ಶಂಕರಪ್ಪ, ಹನುಮಂತಪ್ಪ, ನಡೀರೋ ಐತೆ ಇವನಿಗೆ. ಅದೇನೋ ಹೇಳ್ತಾರಲ್ಲ, ಇರೋದಿದ್ದಂಗೆ ಹೇಳಿರೆ ಎದ್ದು ಬಂದು ಎದಿಗೆ ಹೋದ್ರಂತೆ. ಹಂಗಾಯ್ತು. ತಪ್ಪು ಮಾಡಿ ಸಿಗಾಕೊಂಡ್ರೆ ಅದು ಇವರು ನೋಡ್ದ ಹೆಂಗಾಡ್ತಾರೆ. ಬುಸ್ನಾಗ ಎಲ್ಗ ಹೋದ. ಅತ್ಲಾಗ ಹೋಗಿ ಬರ್ತೀನಿ, ನೀರು ಕುಡ್ದು ಬರ್ತೀನಿ ಅಂತಾನ. ಬರಲೇ ಇಲ್ಲ. ಯಾವಾಗ ಬರ್ತಾನ ಏನೋ. ನಾನು ಒಂದಿಷ್ಟು ನೀರು ಕುಡಿಬೇಕಾಯ್ತು. ಕುರಿಗಳಂಗೆ ಮೇಯ್ತಾ ಇದ್ದಾವೆ. ಹೋಗಿ ಬರೋಣ, ಸ್ವಲ್ಪ ಕುಡ್ದು ಬರೋಣ. ಇದೇನಲ್ಲ ತಿಪ್ಪೆ, ಸಾವ್ಕಾರ ಹೊಲಕ್ಕೆ ಬಂದ್ವಿ. ಸಾವ್ಕಾರ ಹೊಲ ಬಿಟ್ಟು ಮ್ಯಾಕಿರೋದು ಅದು ಗೊಡ್ಲು. ನಡೀರಿ, ಐತೆ ಇಲ್ಲಾಚಿನೇ ಹೋಗ್ಬೇಕು. ಇನ್ನೆಲ್ಲೂ ದಾರಿ ಇಲ್ಲ ಅಲ್ಲಿ ಹೋಗಕ್ಕೆ. ನಡೀರಿ ಅಲ್ಲ ಐತೆ. ನಾನು ನೋಡಿದ್ದೀನಿ ಸ್ಯಾನೆ ದಿನ ಆತ ಅದ್ರೊಳಗೆ ಹೋಗಿಲ್ಲ ಅಷ್ಟೇನೆ. ಹೆಂಗಾಯ್ತೋ ಏನೋ ತಿಪ್ಪೆ ಏನೋ ಸೆನಕೈತೆ ಎಲ್ಲ ಅಚ್ಚುಕಟ್ಟು ಮಾಡಿದ್ದೀನಿ ಅಂತ ಹೇಳ್ತಾನೆ. ನಡೀರಿ. ತಿಪ್ಪೆ ಏನ್ಲ ಇದು ಹಿಂಗಾಗೋಯ್ತು? ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ವಿ. ಆದರೆ ಇವನು ಇದಾನಲ್ಲ, ಇವನು ಹನುಮಂತ, ಅವನ ಹೆಂಡ್ತಿಗೆ ಹೇಳಿ ಎಲ್ಲ ಹೆಡ್ಬಾಟ್ ಮಾಡಿಕ್ತ. ನನಗೇನು ಗೊತ್ತು ಸಾವ್ಕಾರ್ರೆ ನನ್ನ ಹೆಂಡ್ತಿ ಹಿಂಗೆ ಮಾಡ್ತಾಳೆ ಅಂತಾನೆ. ಎಂದಾದ್ರೂ ಅವ್ರಿಗೇನಾನು ಹೇಳಿದ್ದು ನೋಡಿದ್ರಾ? ಎಂದಾದ್ರೂ ಅವಳು ಅವ್ರ ಜೊತೆಗೆ ಸೇರಿದ್ದು ನೋಡಿದ್ರಾ? ಇಲ್ಲ ತಾನೇ. ಹಂಗಾಗಿ ಏನು ಹೇಳಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಹೇಳ್ದೆ. ಆದರೆ ಅವಳು ಬಂದು ಹಿಂಗೆ ಎಲ್ಲರ ಮುಂದೇನು ಹಿಂಗೆ ಒಪ್ಪತ್ಕೊಂಡು ನಮ್ಮನ್ನು ಸಿಗಾಕಿಸ್ತಾಳೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಬಿಡ್ರಿ ಸಾವ್ಕಾರ್ರೆ, ಇನ್ಮೇಲೆ ಯಾವತ್ತೂ ನನ್ನ ಹೆಂಡ್ತಿ ತೆಗೆ ಹಾತು ಹೇಳಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನನ್ನ ಹೆಂಡ್ತಿ ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಂಗಾಯ್ತು. ಸಾವ್ಕಾರ್ರೆ, ಶಂಕರಣ್ಣಯ್ಯ, ಹನುಮಂತ ಬರ್ರಿ. ಇದೇ ಗುಡ್ಲೋನೇ ನಾನು ಹೇಳಿದ್ದು. ಇದೇನಲ್ಲ ತಿಪ್ಪೆ, ಒಳಗೆ ಹೆಂಗೈತಲ್ಲ? ಒಳಗೆ ಬೆಳಕು ಐತೇನೋ? ಎತ್ತನ ಮಣ್ಣು ಅಥವಾ ಏನು ಇಲ್ಲಿ ಹೆಗಣಗಳೆಲ್ಲ ಎತ್ತನ ಕಿತ್ತೇವ? ಅಯ್ಯೋ ಹೆಂಗಪ್ಪ ಇರೋದು ಇಲ್ಲಿ. ನಡೀರಿ ಒಳಗೆ ನೋಡೋಣ ಹೆಂಗೈತಿ ಒಳಗೆ ಅಂತಾನ. ಒಳಗೂ ಚೆನ್ನಾಗೈತೆ ಬರ್ರಿ ಸಾವ್ಕಾರ್ರೆ. ಚೆನ್ನಾಗೈತೆ ಬರ್ರಿ. ಏನು ಗಲೀಜಾಗಿಲ್ಲ, ಏನೂ ಇಲ್ಲ. ಆರಾಮಾಗಿ ಮನಿಕೋಬೋದು, ಹುಕ್ಕೊಂಡು ಉಣ್ಬೋದು ಕೆಳಗೆ ಎಲ್ಲ ಕದ್ರನೆಲ್ಲ. ಪರವಾಗಿಲ್ಲ ಕಣ್ಲ ತಿಪ್ಪೆ, ಸೆನಕ್ಕೆ ಐತಿ. ಏನು ಗೂಟ ಪಟ ಏನು ಮುರ್ಕೊಂಡಿಲ್ಲ, ಏನಿಲ್ಲ, ಉಳ್ತಿಲ್ಲ ಪಳ್ತಿಲ್ಲ, ಸೆನಕಿದಾವೆ ಅಲ್ವೇ? ನಾನು ಎಂದು ಬಂದಿರಲಿಲ್ವಪ್ಪ ಇದ್ರೊಳಕ್ಕಿ. ಸೆನಕೈತಿ. ಯಾತನ ಕಾಯಿ ಪೈ ಹಾಕ್ಯಬೋದು ಇದ್ರಕ್ಕಿ ಅಲ್ವೇ? ನಾವು ನೋಡು ಇದು ದೂರ ಆಗುತ್ತೆ ಅಂತಾನ ಅಲ್ಲೇ ಹಾಕ್ಯಂತಿದ್ವಿ. ಅಲ್ಲೆಲ್ಲ ಒಂಥರ ಜಗ್ದಂಗೆ ಆಗೈತಿ. ಇನ್ಮೇಲೆ ಇಲ್ಲಿಗೆ ಹಾಕ್ಯಬೇಕು. ಸೆನಕೈತಿದು. ಏನು ಸಾವ್ಕಾರೆ ಸೆನಕೈತೆ ಅಂತೀರಾ? ಏನೋ ಆಗಲತ್ನಾಗ ಹೆಂಗೋ ಇಲ್ಲಿ ಇರ್ಬೋದು ಒಂದು ತಿಂಗಳ ತಕ್ಕನ. ಊರಾಗ ಕಾಲಿಟ್ಟಂಗೆ ಉಂಬದು ಹೆಂಗೆ, ನಾವು ಮನೆ ಕಮ್ಮದು ಹೆಂಗೆ?
ಬೀಡಿ ಸೇದೋದು ಹೆಂಗೆ? ಹಾಂ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಹೆಂಗೆ ಅಂತ ನೀರು ಕುಡಿಯೋದು ಇವಾಗ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಶಂಕರಪ್ಪ? ನಮ್ಮ ತಿಪ್ಪೆ ಇಲ್ವಾ, ಎಲ್ಲ ವ್ಯವಸ್ಥೆನೂ ಮಾಡ್ತಾನೆ. ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು. ಹಾಂ, ಒಂದು ತಿಂಗಳು ಹೆಂಗೆ ಕಳಿತಪ್ಪ ಅನ್ಬೇಕು ಹಂಗೆ ವ್ಯವಸ್ಥೆ ಮಾಡ್ತಾನೆ ನಮ್ಮ ತಿಪ್ಪಿ. ಹಾಂ, ಏನಿಲ್ಲ ತಿಪ್ಪೆ, ಏನು ವ್ಯವಸ್ಥೆ ಎಲ್ಲ ನೀನೇ ನೋಡ್ಕೋಬೇಕು. ನಮ್ಗೆ ಊಟ ತಿಂಡಿ ನೀರಿನ ವ್ಯವಸ್ಥೆ ಆಗಲಿ ಎಲ್ಲನ. ಆಮೇಲೆ ನೀನು ಹೋಗಿ ಹೆಂಗೂ ಸಾವುಕಾರರು ಇಲ್ಲಿಲ್ಲ, ಹೊಲ್ ತಗೈದಾರೆ, ನಾನು ಯಾರು ಹೇಳೋರು ಕೇಳೋರಿಲ್ಲ ಅಂತನ ಈ ಹೆಂಡ್ತಿ ಮಗ್ಲಕ್ಕೆ ಹೋಗಿ ಕುಕ್ಕೊಂಬೇಡ ದಿನಾನ. ಹಾಂ, ಏನು? ಅಯ್ಯೋ ಸಾವ್ಕಾರ್ರೆ, ನೀವು ರಾಜನ್ ಥರ ಮನೆಗೆ ಹಾಸಿಗೆ ಮೇಲೆ ಮಂಚದ ಮೇಲೆ ಹಾಸಿಗೆ ಹಾಸ್ಕೊಂಡು ಮೆತ್ತನ ಹಾಸಿಗೆ ಮೇಲೆ ಮನೆ ಕಂಡವರು. ನೀವಿವತ್ತು ಇಲ್ಲಿ ನೆಲದ ಮೇಲೆ ಮನೆ ಕಳೋಂಥ ಪರಿಸ್ಥಿತಿ ಬಂತಲ್ಲ. ಅಯ್ಯೋ, ನನಗೆ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ನಾನು ನಿಮ್ಮ ಜೊತೆಗೆ ಇದ್ಬಿಡ್ತೀನಿ ಸಾವ್ಕಾರ್ರೆ. ನಾನು ಮನೆಗೆ ಹೋಗಲ್ಲ, ಇಲ್ಲೇ ಇರೋಣ. ನಾವು 4 ಜನನೂ ನಿಮ್ಮ ಜೊತೆಗೆ ಇದ್ಬಿಡ್ತೀನಿ. ನೀನಿಲ್ಲಿದ್ರೆ ನಮಗೆಲ್ಲನ ಊಟಕ್ಕೂ ನೀರಿಗೂ ಎಲ್ಲನ ತಂದ್ಕೊಡೋರು ಯಾರ ತಿಪ್ಪೆ? ನೀನು ಒಳ್ಳೆ ಸಾವುಕಾರರು. ಇನ್ನೇನು ಒಂದು ತಿಂಗಳು ತಾನೆ ಬಿಡು, ಹೆಂಗೋ ಹೊಂದ್ಕೊಂಡು ಇರ್ತೀವಿ. ನಾವೆಲ್ಲ 3 ಜನ ಇದ್ದೀವಲ್ವಾ, ಇರ್ತೀವಿ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ನಮಗೆ ಒಂದಿಷ್ಟು ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಅದನ್ನು ನೋಡ್ಕೊ ಸಾಕು. ಹಾಂ, ಒಂದು ತಿಂಗಳು ತಕ್ಕನ ಉಂಕಂಡ್ಲ ತಿಪ್ಪೆ. ಅದಿಟ್ಟು ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಜವಾಬ್ದಾರಿ ಹೊತ್ಕೊಂಡು ತಂದುಕೊಡು 3 ಟೈಮು. ನಾವು ಇಲ್ಲಿಂದ ಆಚೆ ಬರೋಕ್ಕಾಗಲ್ಲ, ಊರೊಳಗೆ ಕಾಲಿಕ್ಕಂಗಿಲ್ಲ ಅಂತ ಹೇಳವ್ರೆ. ಕಾಲಿಕ್ಕಿದ್ರೆ ಇನ್ನೂ 1 ತಿಂಗಳು ಜಾಸ್ತಿನ ಊರಿಂದ ಆಚೆಗೆ ಇರಬೇಕಾಗುತ್ತೆ. ಅದಕ್ಕೆ ಹೆಂಗಾನ ಮಾಡಿ ಈ 1 ತಿಂಗಳು ಕಠಿಣವಾಗಿ ನಾವು ಪಾಲಿಸ್ಬೇಕು ಇದನ್ನು. ಆಮೇಲೆ ಯಾರನ್ನ ನೋಡಿ ಊರಿಗೆ ಹೋಗಿದ್ದು ನೋಡಿ ಪಂಚಾಯತಿಯವ್ರಿಗೆ ಹೇಳಿದ್ರೆ ಅಷ್ಟೇ ಕಾಯ್ತಿರ್ತಾಳೆ ಎಮ್ಮ ಲಸ್ಮಕ್ಕ, ನಮ್ಮನ್ನು ಇನ್ನೂ 1 ತಿಂಗಳು ಆಚೆಗೆ ಇಡಬೇಕು ಅಂತಾನೆ. ಅದಕ್ಕೆ ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಸರಿ ಸಾವ್ಕಾರ್ರೆ, ಆಯಿತು. ನೀವು ಹೆಂಗೆ ಹೇಳ್ತಿರೋ ಹಂಗೆ. ನಿಮಗೆ ಇಂಥ ಕಷ್ಟ ಬರಬಾರ್ದಾಗಿತ್ತು. ಅಯ್ಯೋ, ನಿಮ್ಮ ಬದಲು ನಾನೇ ಈ ಶಿಕ್ಷೆ ಎಲ್ಲ ಅನುಭವಿಸ್ತೀನಿ. ನೀವು ಮನೆಗೆ ಹೋಗಿ ಮನೆ ಕಳ್ರಿ ಸಾವ್ಕಾರ್ರೆ. ನಿಮ್ಮನ್ನ ಈ ಥರ ಇಲ್ಲಿ ಗುಡಿಸ್ಲಾಗೆ ಇರೋದು ನಾನು ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ ಸಾವ್ಕಾರ್ರೆ. ನೀವೇನಿದ್ರು ಮಹಾರಾಜನ ಥರನೇ ಇರಬೇಕು. ಹಾಂ, ಲೋ ತಿಪ್ಪೆ, ಅದಕ್ಕೆ ಯಾಕೆ ಕಳ್ತೀಯ? ಸುಮ್ಮನಿರು, ಅಳಿಬೇಡ, ಸುಮ್ಮನಿರು. ನನಗೇನೂ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ? ಜೀವನ ಅಂದಮೇಲೆ ಇಂಥ ಕಷ್ಟಗಳೆಲ್ಲ ಬರ್ತವೆ ಹೋಗ್ತವೆ, ಅವೇನು ಶಾಶ್ವತವಾಗಿರಲ್ಲ. ನಾಳೆ ದಿವಸ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಅವಳಿಗೂ ಇಂಥ ಅಜ್ಞಾತವಾಸ ಅನುಭವಿಸೋ ಅಂಥದ್ದು ಟೈಮ್ ಬಂದೇ ಬರುತ್ತೆ ಆಲಸ್ ಮಕ್ಕೂ. ಅವಾಗ ನಾವು ಖುಷಿ ಪಡೋಣ. ಈಗ ಅವ್ರು ಖುಷಿ ಪಡಲಿ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನನಗೇನೂ ಆಗಲ್ಲ. ನಾನು ರೈತರ ಮಗನೇ, ನಾನು ಹಳ್ಳಿಯಲ್ಲಿದ್ದವನೇ. ನನಗೆಲ್ಲ ಅಭ್ಯಾಸ ಐತೆ ನೆಲದ ಮೇಲೆ ಮನೆ ಕಂಡು. ನಾವು ಸಣ್ಣ ಹುಡುಗರಿದ್ದಾಗ್ಲೂ ನಾವು ನೆಲದ ಮೇಲೆ ಚಾಪೆ ಹಾಸ್ಕೊಂಡೇ ಮನೆ ಕಂಬ್ತಿದ್ದು. ಏನೋ ಇತ್ತೀಚೆಗೆ ನಾನು ಮದುವೆ ಆದಮೇಲೆ ಒಂದಿಟ್ಟು ಹಾಸಿಗೆ ಪಾಸ್ಕೆ ಅಂತ ಮಂಚ ಎಲ್ಲನ ಬಂದ್ವು ನಮ್ಮ ಮನೆಗೆ. ಏನು ಮಾಡೋಕ್ಕಾಗುತ್ತೆ? ಹಿಂಗಿದ್ದಾರೆ ಹಿಂಗೆ ಇರಲ್ಲ, ಹೇಳೋಕ್ಕಾಗಲ್ಲ. ಇವತ್ತಿರ್ತೀವಿ, ನಾಳೆಗೆ ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತು? ಎಲ್ಲ ಅನುಭವಿಸೋಕೆ ಸಿದ್ಧವಾಗಿರ್ಬೇಕು. ಸರಿ ಸಾವ್ಕಾರ್ರೆ, ಆಯಿತು. ನೀವು ಹುಷಾರಾಗಿರ್ರಿ. ಹಾವು ಪಾವು ಚೇಳು ಎಲ್ಲನ ಏನೋ ಒಳಗಿಳಗೆ ಬಂದಿದ್ದವು. ಹುಷಾರು. ನಿದ್ದೆತ್ ಮನೆ ಕಂಬ್ತೀರಾ? ಹೆಂಗನಾಗಲಿ, ಒಂದಿಟ್ಟು ಹುಷಾರಾಗಿರ್ರಿ ಸಾವ್ಕಾರ್ರೆ. ನಿಮ್ಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ. ಅಮ್ಮವ್ರು ಬೇರೆ ತುಂಬ ದುಃಖದಲ್ಲಿದ್ದಾರೆ. ಸರಿ ಆಯಿತು ಬಿಡು, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ದೇವಿಗೆ ಹೇಳೇ ಬರಲಿಲ್ಲ ಕಣೋ. ಹೋಗಿ ಹೇಳ್ತೀಯಾ ಸಾವ್ಕಾರ್ರಿಗೆ ಹಿಂಗಾಯ್ತು, ಹೊಲ್ದಾಗ ಇದ್ದಾರೆ, ಇನ್ನೂ 1 ತಿಂಗಳು ಬರಲ್ಲ ಅಂತ ಅವ್ರ ಮನೆಗೆ ಹೋಗಿ ಹೇಳು. ಹಂಗೇನೆ ಕುಡಿಯೋಕ್ಕೆ ನೀರು ತಂಬ. ಬಾಯಿ ಹಸ್ಬಿಟ್ಟೈತಿ, ಕುಡಿಬೇಕು ಇವಾಗ. ಸರಿ ಸಾವ್ಕಾರ್ರೆ, ಅಲ್ಲಿ ಕರೆಂಟ್ ರೂಮಿಂತಾಗ ಒಂದು ಬಿನ್ಗೆ ಐತೆ, ಚೊಂಬುನೂ ಐತೆ, ಹಿಡ್ಕೊಂಡು ತಾಂಬತ್ತೀನಿ. ಇಲ್ಲೇ ಕುಕ್ಕೊಂಡಿರಿ ನೀವೆಲ್ಲನ. ತಾಂಬತ್ತೀನಿ ಜಲ್ದು. ಸರಿ ಆಯಿತು, ಹೋಗಿ ಜಲ್ ತಾಂಬ. ಅಯ್ಯೋ, ನಮ್ಮ ಸಾವ್ಕಾರ್ರಿಗೆ ಅಂತ ಕಷ್ಟ ಬಂತಪ್ಪ ದೇವ್ರೆ. ಏನು ಸಾವ್ಕಾರ್ರೆ, ತಿಪ್ಪೆ ನಿಮ್ಮ ಮೇಲೆ ಜೀವನ ಇಕ್ಕೊಂಡಿರಂಗೆ ಕಾಣ್ತಾನೆ. ಶಾನೆ ನಿಯತ್ತಾಗಿದ್ದಾನಲ್ವೇ ಯಾವಾಗಿಂದಾನ? ಕಣ್ಲ ಶಂಕರಪ್ಪ, ತಿಪ್ಪೆ ಅಂತ ನಿಯತ್ತು ಇನ್ಯಾರಿಗೂ ಇಲ್ಲ. ಈಗಿರೋ ನಿಯತ್ತು ನಮ್ಮ ತಿಪ್ಪೆಗೈತಿ ಅಂತ ಹೇಳ್ಬೋದು. ಅಷ್ಟು ನಿಯತ್ತಿಂದನ ನನ್ನ ಜೊತೆಗೆ ಇದ್ದಾನೆ. ಅದಕ್ಕೆ ಅವನು ಅಂದರೆ ನನಗೆ ತುಂಬ ಇಷ್ಟ. ಅವನೇನೇ ತರಲೆ ತಮಾಷೆ ಮಾಡಿದ್ರೂ ಅವನ್ನ ಬಿಟ್ಕೊಡಕ್ಕೆ ಮನಸ್ಸೇ ಆಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.